ಸೊ ಒಂದು ಊರಲ್ಲಿ ಒಂದು ಗೂಳಿ ನಡ್ಕೊಂಡು ಹೋಗ್ತಿರುತ್ತೆ, ಬಾಳ್ ಬಿದ್ದಿರೋ ಬಾವಿ ಇರುತ್ತೆ, ಅದ್ರ ಹೋಗಿ ಆ ಗೂಳಿ ಬಿದ್ಬಿಡುತ್ತೆ. ಸೊ ಸುತ್ತ ಇರುವಂತ ಜನಗಳೆಲ್ಲ ಬರ್ತಾರೆ, ಅಯ್ಯೋ ಗೂಳಿ ಒಳಗ್ ಬಿದ್ಬಿಡ್ತು, ಇದನ್ನೇನ್ ಎತ್ತಕ್ಕಾಗಲ್ಲ, ಸೊ ಈ ಗೂಳಿನ ಒಳಗಡೆನೆ ಮುಚ್ಬಿಡೋಣ, ದಫನ್ ಮಾಡ್ಬಿಡೋಣ, ಬಿಕಾಸ್ ನಾಳೆ ನಮ್ಮ ಮಕ್ಳೆಲ್ಲ ಹೋಗಿ ಬಿದ್ಬಿಟ್ರೆ ಕಷ್ಟ ಅದೇ ಬಾವಿನಲ್ಲಿ ಅಂತ ಹೇಳಿ ಅವತ್ತಿನಿಂದಾನೆ ಟ್ರ್ಯಾಕ್ಟರ್, JCB ಎಲ್ಲ ತಂದು ಅದರಲ್ಲಿ ಮಣ್ಣು ಹಾಕೋದಕ್ಕೆ ಶುರು ಮಾಡ್ತಾರೆ. ಇವ್ರು ಪ್ರತಿ ಸಾರಿ ಮಣ್ಣು ಹಾಕಿದಾಗ್ಲೂ ಕೂಡ ಆ ಗೂಳಿಯ ಒಂದು ಕತ್ತಲ್ಲಿ ಗಂಟೆ ಕಟ್ಟಿರ್ತಾರಲ್ಲ, ಆ ಗಂಟೆ ಶಬ್ದ ಬರ್ತಿರುತ್ತೆ. ಇನ್ನೊಂದ್ 2-3 ಲೋಡ್ ಮಣ್ಣು ಹಾಕಿದ್ರೆ ಬಾವಿ ಮುಚ್ಚೋಗುತ್ತೆ ಅನ್ನುವಂತ ಸ್ಥಿತಿನಲ್ಲಿ ಮಣ್ಣು ಹಾಕ್ತಿರ್ಬೇಕಾದ್ರೆ ಆ ಗೂಳಿ ಹೊರಗಡೆ ಹಾರಿ ಬರುತ್ತೆ. ಸೊ ಆ ಗೂಳಿ ಏನ್ ಮಾಡ್ತಿತ್ತು, ಇವ್ರು ಪ್ರತಿ ಸಲ ಅದ್ರ ಮೇಲೆ ಮಣ್ಣು ಹಾಕಿದಾಗ್ಲೂ ಕೂಡ ಆ ಮಣ್ಣನ್ನ ಕೆಡುಕೊಂಡು ತನ್ನ ಮೈ ಮೇಲಿಂದ ಆ ಮಣ್ಣಿನ ಮೇಲೆ ಹತ್ತಿ ನಿಂತ್ಕೋತಿತ್ತು. ಮತ್ತೆ ಮಣ್ಣು ಹಾಕ್ತಿದ್ರು, ಆ ಮಣ್ಣನ್ನ ಕೆಡುಕೊಂಡು ಅದ್ರ ಮೇಲೆ ಹತ್ತಿ ನಿಂತ್ಕೋತಿತ್ತು. ಹೀಗೆ ಮಾಡಿ ಮಾಡಿ ಆ ಗೂಳಿ ಆ ಬಾವಿಯ ಮೇಲಕ್ಕೆ ಬರುತ್ತೆ, ಮೇಲಕ್ಕೆ ಬಂದು ಹಾರುತ್ತೆ. ಇದರ ಅರ್ಥ ಏನು ಅಂದ್ರೆ, ಜೀವನದಲ್ಲಿ ನಮ್ಮ ಮೇಲೆ ಮಣ್ಣು ಹಾಕೊಂಡು 1000 ಜನ ಇರ್ತಾರೆ, ನಾವು ಅದ್ರ ಮೇಲೆ ಹತ್ತಿ ನಿಂತ್ಕೋಬೇಕೇ ಹೊರತು ಅದ್ರೊಳಗಡೆ ದಫನ್ ಆಗ್ಬಾರ್ದು ಅಂತ.